ನಮಸ್ತೆ ಸ್ನೇಹಿತರೆ. ಏನಪ್ಪಾ ಇದು, ಯಾವಾಗ ನೋಡಿದ್ರು ಇವರು ಸ್ಯಾರಿಗಳದ್ದು ವಿಡಿಯೋ ಮಾಡ್ತಾರೆ ಅಂತ ತುಂಬಾ ಜನ ಅನ್ಕೋತಾರೆ. ಬಟ್ ಇವ್ರ ಹತ್ರ ಏನಪ್ಪಾ ಅಂತಂದ್ರೆ ರೀಸನಬಲ್ ಪ್ರೈಸ್ ಸಿಗ್ತಾ ಇದೆ. ಅದಕ್ಕಿಂತ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಬಟ್ ಏನಾಗ್ತಿದೆ ಅಂತಂದ್ರೆ, ನಾನು ಇವಾಗ ಇದು ಒಂದ್ ಸ್ಯಾರಿ ತೋರಿಸಿರ್ತೀನಿ, ಇದು ನನ್ನ ಮೈ ಮೇಲೆ ಹಾಕೊಂಡು ತೋರಿಸಿರ್ತೀನಿ. ಬಟ್ ಜನ ಏನ್ ಮಾಡ್ತಿದ್ದಾರೆ, ಅದೇ ಸಾರಿ ಬೇಕು ಅಂತ ಹೇಳ್ತಿದ್ದಾರೆ. ಈಗ ಖಂಡಿತ ಅವ್ರ ಹತ್ರ ಇವಾಗ ಈ ಸಾರಿನಲ್ಲಿ 7 ಕಲರ್ 6 ಕಲರ್ ಬರುತ್ತೆ. ಅವ್ರಿಗೆ ಏನಾದ್ರು ಸ್ಟಾಕ್ ಸಿಗೋ ಬಂಗಿದ್ರೆ, ನಾನು ಇವಾಗ ಈ ಕಲರ್ ತೋರಿಸಿರ್ತೀನಿ ಅಂದ್ರೆ ಸ್ಟಾಕ್ ಸಿಕ್ಕರೆ ಖಂಡಿತ ತರಿಸ್ಕೊಡ್ತಾರೆ. ತುಂಬಾ ಜನ ಬೇಜಾರ್ ಮಾಡ್ಕೊಂಡಿದಾರಂತೆ, ಬೇಜಾರ್ ಮಾಡ್ಕೊಂಡು ಮೆಸೇಜ್ ಮಾಡಿದಾರಂತೆ, ಭವ್ಯ ಮೇಡಮ್ ಅವ್ರು ತೋರಿಸಿರೋದು ಸಾರಿನೇ ಬೇಕು ಅಂತೇಳಿ. ಕೆಲವೊಂದ್ಸಲಿ ಸ್ಟಾಕುಗಳು ಸಿಗಲ್ಲ. ಸೊ ಹಂಗಾಗಿ ಎಲ್ಲಾ ಸಾರಿಗಳು ಚೆನ್ನಾಗಿರುತ್ತೆ. ಇದ್ರಲ್ಲಿ ಬಂದಿರೋದು 6 ಕಲರ್ ಅಲ್ಲಿ ಇದು ಒಂದೇ ಕಲರ್ ನಾನು ತುಂಬಾ ಹೈಲೈಟ್ ಆಗಿ ಹಿಂಗ್ ಹಾಕಿ ತೋರಿಸಿರ್ತೀನಿ ಅಂದ್ರೆ ನೀವೆಲ್ಲ ಇದನ್ನೇ ಕೇಳ್ತಾ ಇದ್ದೀರಾ. ಬಟ್ ಇದಕ್ಕಿಂತ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ. ಒಂದ್ಸಲಿ ನೀವು ಮನೆಗೆ ವಿಸಿಟ್ ಮಾಡೋದ್ರಿಂದ ನಿಮ್ಗೆ ಕಲೆಕ್ಷನ್ ಗಳು ಗೊತ್ತಾಗುತ್ತೆ. ಮತ್ತೆ ಇನ್ನೂ ಒಂದು ಏನಪ್ಪಾ ಅಂತಂದ್ರೆ, ತುಂಬಾ ಜನ ಈಗ ಡಿಸ್ಕೌಂಟ್ ಕೇಳ್ತಿದ್ದಾರೆ. ಯಾಕಂದ್ರೆ ಪಾಪ ಅವ್ರು ಆಲ್ರೆಡಿ ಡಿಸ್ಕೌಂಟ್ ಕೊಟ್ಟಿರ್ತಾರೆ. ಈಗ ನೋಡಿ, 1 ವೀಕ್ 20% ಡಿಸ್ಕೌಂಟ್ ಕೊಟ್ಟಿದ್ರು. ಅವರಿಗೆ ಈಗ 10 ರೂಪಾಯಿ ಲಾಭ ಸಿಗೋದ್ರಲ್ಲಿ ಡಿಸ್ಕೌಂಟ್ ಕೊಡ್ತಿದ್ದಾರೆ ಅಂದ್ರೆ ಅವ್ರು ಬರೀ 3 ರೂಪಾಯಿ ಲಾಭ ಇಟ್ಕೊಂಡೆ ಅವರು ಸೇಲ್ ಮಾಡ್ತಿರ್ತಾರೆ. ಅದರಲ್ಲೂ ತುಂಬಾ ಜನಗಳು ಬಾರ್ಗಿನ್ ಮಾಡಿದ್ರೆ ಪಾಪ ಅವ್ರು ಎಲ್ಲಿಗೆ ಹೋಗ್ತಾರೆ ಹೇಳಿ. ಈ ಸಲ ಯಾವುದೇ ತರ ಆಫರ್ ಎಲ್ಲ ಏನೂ ಇಲ್ಲ. ಬಟ್ ಏನಪ್ಪಾ ಅಂತಂದ್ರೆ, ದಸರಾ ಹಬ್ಬಕ್ಕೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಸ್ಯಾರಿಗಳು ತಂದಿದ್ದಾರೆ. ಜನಕ್ಕೆ ಇವಾಗ ನವರಾತ್ರಿ ಮಾಡೋರ್ಗೆ 9 ಕಲರ್ ಎಲ್ಲಪ್ಪ ಸಿಗುತ್ತೆ, ಎಲ್ಲಪ್ಪ ತಗೊಳ್ಳೋದು ಅಂತ ಯೋಚನೆ ಮಾಡ್ತಿರೋರ್ಗೆ ಯೋಚನೆನೇ ಬೇಡ. ಇವ್ರ ಹತ್ರ ನಿಮ್ಗೆ ಎಲ್ಲಾ ಕಲರು ಅವೈಲಬಲ್ ಇದೆ. ಮತ್ತೆ ಏನಪ್ಪಾ ಕಾಸ್ಟ್ಲಿ ಇದೆಯೋ ಅಂತ ಅನ್ಕೋಬೇಡಿ. ನಿಮ್ಗೆ 500 ರೂಪಾಯಿಯಿಂದ ಸಿಗ್ತಾ ಇದೆ. 500 ರೂಪಾಯಿಯಿಂದ ನಿಮ್ಗೆ ಕಾಸ್ಟ್ಲಿ ಸೀರೆಗಳು ಇದೆ. ಡಿಪೆಂಡ್ ಅಲ್ವಾ. ಈಗ ನೋಡಿ, ಈ ಸೀರೆನ ನಾವು 500 ರೂಪಾಯಿಗೆ ಕೊಡೋದಕ್ಕಾಗಲ್ಲ. ಇದ್ರ ಪ್ರೈಸ್ ಏನಿರುತ್ತೋ ಅದೇ ಇರುತ್ತೆ. ಬಟ್ 9 ದಿನ ನೀವು ಯಾವ ಕಲರ್ ಸಾರಿಗಳು ಹಾಕೋಬೇಕು. ಸೊ ಎಲ್ಲ ಕಲರು ಅವೈಲಬಲ್ ಇದೆ. ನೀವು ಒಂದ್ಸಲಿ ಮನೆಗೆ ಬಂದು ವಿಸಿಟ್ ಮಾಡೋದ್ರಿಂದ ನಿಮ್ಗೆ ಯಾವ್ಯಾವ ಕಲೆಕ್ಷನ್ಸ್ ಇದೆ, ಯಾವ್ಯಾವ ಕಲರ್ ಇದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಈಗ ವಾಟ್ಸಪ್ ಅಲ್ಲಿ, ಈಗ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೋ ಮೆಸೇಜ್ ಮಾಡಿ ಕೇಳ್ತೀರಾ. ಇವಾಗ ಇದರಲ್ಲಿ 7-8 ಕಲರ್ ಇರುತ್ತೆ. ಕೆಲವೊಂದೊಂದು ಟೈಮಲ್ಲಿ ಅವ್ರಿಗೂ ಕಾಲ್ಸ್ಗಳು ಬರ್ತಾ ಇರುತ್ತೆ, ಮೆಸೇಜ್ಗಳು ಬರ್ತಾ ಇರುತ್ತೆ. ಸೊ ಎಲ್ಲನೂ ಅವರು ವಾಟ್ಸಪ್ ಅಲ್ಲಿ ನಿಮ್ಗೆ ಕಳ್ಸೋದಕ್ಕಾಗಲ್ಲ. ಈ ಕಡೆ ನಾಗರಬಾವಿ ಸರೌಂಡಿಂಗ್ ಅಲ್ಲಿ ಯಾರ್ಯಾರು ಇದ್ದೀರಾ, ಸೊ ನಿಮಗೆಲ್ಲ ಈಸಿ ಆಗುತ್ತೆ ಇವ್ರ ಮನೆಗೆ ಬರೋದಕ್ಕೆ. ಅರ್ಚಿತಾ, ಇನ್ನೊಂದ್ಸಲಿ ಈ ಮನೆದು ಲ್ಯಾಂಡ್ ಮಾರ್ಕ್ ಏನ್ ಬರುತ್ತೆ ಅಂತ ಒಂದ್ಸಲಿ ಹೇಳಿ ಅರ್ಚಿತಾ. ಇದು ದೀಪಾ ಕಾಂಪ್ಲೆಕ್ಸ್ ಡೌನ್ ಬಂದ್ರೆ ನಿಮ್ಗೆ ಬ್ಯಾಸ್ಕಿನ್ ರಾಬಿನ್ಸ್ ಸಿಗುತ್ತೆ. ಸೊ ಬ್ಯಾಸ್ಕಿನ್ ರಾಬಿನ್ಸ್ ಆಪೋಸಿಟ್ ಅಲ್ಲೇ ಲೈಕ್ ಭೈರಪ್ಪ ಬಡಾವಣೆ ಲೇಔಟ್ ಅಲ್ಲಿ ಸೆಕೆಂಡ್ ರೈಟ್ ತಗೊಂಡು ಡೆಡ್ ಅಂಡ್. ಸೊ ನೋಡಿ ಫ್ರೆಂಡ್ಸ್, ಏನ್ ಗೊತ್ತಾ, ನಿಮ್ಗೆ ಅಡ್ರೆಸ್ ಗೊತ್ತಾಗಿಲ್ಲ ಅಂತಂದ್ರೆ ಇವ್ರಿಗೆ ಕಾಲ್ ಮಾಡಿ ಲೊಕೇಶನ್ ಕೇಳಿದ್ರೆ ಕಳಿಸ್ಕೊಡ್ತಾರೆ. ನೋಡಿ, ಈ ಸಾರಿಗಳೆಲ್ಲ ತುಂಬಾ ಚೆನ್ನಾಗಿದೆ. ಇದು ಹೆಂಗ್ ಬರುತ್ತೆ ಅಂತಂದ್ರೆ ತುಂಬಾ ಸ್ಮೂತ್ ಆಗಿರುತ್ತೆ. ಇದು ನೀವು ಹೇಗೆ ಹುಟ್ಟಿರ್ತೀರೋ ಹಾಗೆ ಇರುತ್ತೆ. ನಾನು ನಿಮ್ಗೆ ಸುಮಾರು ಸಲ ಹೇಳ್ತೀನಿ, ನನ್ನ ಕ್ವಾಲಿಟಿ ಚೆನ್ನಾಗಿಲ್ಲ, ರೀಸನಬಲ್ ಪ್ರೈಸ್ ಇಲ್ಲ ಅಂತಂದ್ರೆ ನಾನು ವಿಡಿಯೋ ಮಾಡಲ್ಲ ಅಂತ. ಬಟ್ ಇವ್ರ ಹತ್ರ ಏನಪ್ಪಾ ಅಂತಂದ್ರೆ ಸ್ಟಾರ್ಟಿಂಗ್ ನಿಮ್ಗೆ ಒಂದು 500 ರೂಪಾಯಿಂದ ಒಳ್ಳೆ ಸಾರಿಗಳು ಸಿಗ್ತಿದೆ. ಸೊ ಮಿಸ್ ಮಾಡ್ಕೋಬೇಡಿ. ಮತ್ತೆ ಇನ್ನ ಒಂದ್ ಏನಪ್ಪಾ ಅಂತಂದ್ರೆ, ತುಂಬಾ ಜನ ನನ್ಗೆ ಕಮೆಂಟ್ ಹಾಕಿದ್ರಿ, ಅಕ್ಕ ರಾಯರ್ ಫೋಟೋ ನನ್ಗೂ ಒಂದ್ ಕೊಡಿ ಅಂತೇಳಿ. ನಾನು ನಿಮ್ಗೆ ಲಾಸ್ಟ್ ವ್ಲಾಗ್ ಅಲ್ಲಿ ನಾನು ಹೇಳಿದ್ದೆ ಅನ್ಸುತ್ತೆ. ಇಲ್ಲ, ಈ ಸರಿ ಫೋಟೋಸ್ ನಾನ್ ತಗೊಂಡಿಲ್ಲ, ನನ್ನ ಫ್ರೆಂಡ್ ತಗೊಂಡಿರೋದು, ಅವ್ರು ಕೊಡ್ತಿರೋದು ಅಂತ. ಸೊ ಆ ಫೋಟೋಸ್ ಕೊಡ್ತಾ ಇರೋದು ಇವರೇ, ಹರ್ಷಿತಾ ಅಂತೇಳಿ. ಅವರು ಇಷ್ಟು ಜನಕ್ಕೆ ಕೊಡ್ಬೇಕು ಅಂತ ಅನ್ಕೊಂಡಿದ್ರಂತೆ, ಒಂದ್ 5 ಜನಕ್ಕೆ ಕೊಡ್ಬೇಕು ಅಂತ. ಸೊ ಏನಪ್ಪಾ ಅಂತಂದ್ರೆ, ನೀವು 2,500 ರೂಪಾಯಿ ಶಾಪಿಂಗ್ ಮಾಡಿದ್ರೆ ನಿಮ್ಗೆ ರಾಯರ್ ಫೋಟೋ ಖಂಡಿತ ಸಿಗುತ್ತೆ. ರಾಯರ್ ಫೋಟೋ ಯಾರ ಮನೆಗ್ ಬರ್ಬೇಕು ಅಂತ ಇರ್ತಾರೋ ಖಂಡಿತ ಅವ್ರ ಮನೆಗ್ ಬರ್ತಾರೆ. ಆಮೇಲೆ ಹೇಗೆ ಕೊಡ್ತೀರಾ ಅಂತ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ, ಈಗ ಒಂದ್ 10 ಜನ ಬಂದು 2,500 ರೂಪಾಯಿ ಶಾಪಿಂಗ್ ಮಾಡ್ತೀರಾ. ಇವತ್ತಿಂದ ಇದು ಗುರುವಾರದವರೆಗೂ ಅಷ್ಟೇ ಮಾತ್ರ ಇರುತ್ತೆ. 2,500 ರೂಪಾಯಿ ಶಾಪಿಂಗ್ ಯಾರು ಮಾಡಿರ್ತೀರಾ ಅವ್ರಿಗೆಲ್ಲ ಇವರು ಚೀಟಿನಲ್ಲಿ ಬರ್ದಿಟ್ಕೋತಾರೆ. ಅವ್ರ ಫೋನ್ ನಂಬರು, ಅವ್ರು ಎಲ್ಲಿಂದ ಬಂದು ತಗೊಂಡಿದ್ದಾರೆ, ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದಾರೆ ಅಂತ. ನೀವು 2,500 ರೂಪಾಯಿ ಮೇಲೆ ಶಾಪಿಂಗ್ ಮಾಡ್ಬೇಕು. ನೀವು 2,000 ರೂಪಾಯಿ ಮಾಡಿದ್ರು ರಾಯರ್ ಫೋಟೋ ನಿಮ್ಗೆ ಸಿಗಲ್ಲ. ಬಟ್ ಆಮೇಲೆ ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಅರ್ಚಿತಾ, ಈಗ ನೀವು ಒಂದು 10 ಜನ ತಗೊಂಡಿರ್ತಾರೆ, ನಿಮ್ ಹತ್ರ 2,500 ರೂಪಾಯಿ ಮೇಲೆ ತಗೊಂಡಿರ್ತಾರೆ. ನೀವು ಮಂತ್ರಾಲಯ ತಂದಿರೋದು 5 ಫೋಟೋ ಅಲ್ವಾ? ಸೊ ನೀವು 10 ಜನಕ್ಕೆ ಹೇಗ್ ಕೊಡ್ತೀರಾ? ಇಲ್ಲ ಮೇಡಮ್, ನಾವೇನ್ ಮಾಡ್ತೀವಿ, ಅವ್ರದ್ದೆಲ್ಲ ನಂಬರ್ಸ್ ಮತ್ತೆ ಕಾಂಟ್ಯಾಕ್ಟ್ಸ್ ಇಲ್ಲ ಡೀಟೇಲ್ಸ್ ಎಲ್ಲ ತಗೊಂಡು ಅವ್ರದನ್ನ ನಾನ್ ಒಂದಿನ ಅದನ್ನ ವಿತ್ ಲೈವ್ ವಿಡಿಯೋ ಮಾಡ್ತೀನಿ. ಅದನ್ನೆಲ್ಲ ಬಾಕ್ಸ್ ಅಲ್ಲಿ ಹಾಕಿ ಕುಲ್ಕಿ, ಲೈಕ್ ಇವಾಗ ಅನ್ಕೋಬಹುದು ಇವ್ರೆ ಎತ್ತಿದ್ರೆ ಲೈಕ್ ಮಾತಾಡ್ಕೊಂಡು ಎತ್ತಿರ್ತಾರೆ ಅಂತ ಅನ್ಕೋತಾರೆ. ಸೊ ಹಾಗಾಗಿ ಮಕ್ಳು ದೇವ್ರ ಸಮಾನ ಅಂತ ಹೇಳ್ತಾರೆ. ಸೊ ಆ ಮಕ್ಳು ಕೈಯಲ್ಲಿ ಯಾರಿಗೆ ರಾಯರ್ ಫೋಟೋ ಸಿಗುತ್ತೋ ಅದು ಅವ್ರ ಅದೃಷ್ಟ ಪಟ್ಟಿರ್ಬೇಕು. ಯಾಕಂದ್ರೆ ಮಕ್ಳು ದೇವ್ರ ಸಮಾನ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವ್ರ ಕೈಯಲ್ಲಿ ನಾನು 5 ಜನನ ಸೆಲೆಕ್ಟ್ ಮಾಡಿಸಿ ಅವ್ರ ಕೈಯಲ್ಲಿ ತೆಗಿಸ್ತೀನಿ. ಸೊ ಅವಾಗ ಅವ್ರ ಹೆಸರು ಬಂದಿರೋರ ಹೆಸರಿಗೆ ಅವ್ರ ಕೊರಿಯರ್ ಮುಖಾಂತರ ನಾನು ಕಳಿಸ್ಕೊಡ್ತೀನಿ. ಸೊ ನೋಡಿ ಸ್ನೇಹಿತರೆ, ಈಗ ನಾವ್ಗಳೇ ತೆಗಿಬಹುದು. ಅವಾಗ ಏನಾಗೋಗುತ್ತೆ, ಏನೋ ಫೇಕ್ ಆಗಿ ಹೇಳ್ತಿದಾರ, ಆತರ ಈ ತರ ಅಂತ ಹೇಳ್ತೀರಾ. ಈಗ 10 ಜನನೆಲ್ಲ ತುಂಬಾ ಜನನು ತಗೋಬಹುದು. ಯಾಕಂದ್ರೆ ಈ ಸಲ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಹಂಗಾಗಿ ನಾವೇನಂತಂದ್ರೆ, ಯಾರ್ಯಾರು ನಮ್ಮ ಮನೇಲಿ ಬಂದು ಇವ್ರ ಮನೇಲಿ ಬಂದು ಸಾರಿಗಳು ಪರ್ಚೇಸ್ ಮಾಡ್ತಾರೆ, ಸೊ ಅವ್ರು 2,500 ರೂಪಾಯಿ ಮೇಲ್ ತಗೊಂಡಿರೋದು ಅವ್ರದ್ದು ಡೀಟೇಲ್ ಅಡ್ರೆಸ್ ಇವ್ರು ತಗೊಂಡಿರ್ತಾರೆ. ಗುರುವಾರ, ಈಗ ಕಮ್ಮಿಂಗ್ ಗುರುವಾರ ಏನ್ ಮಾಡ್ತಾರೆ,
ಯಾರ್ಯಾರು ತಗೊಂಡಿರ್ತಾರೆ ಅವ್ರದ್ದು ಹೆಸರೆಲ್ಲ ಬರ್ಕೊಂಡಿರ್ತಾರೆ. ಇವ್ರಿಗೆ ಪುಟ್ ಮಕ್ಳು ಇಬ್ರಿದ್ದಾರೆ. ಸೊ ಅವ್ರ ಕೈಯಲ್ಲಿ ಇವರು ಚೀಟಿ ತೆಗಿಸ್ತಾರೆ. ಯಾರಿಗೆ ರಾಯರ್ ಫೋಟೋ ಅವ್ರ ಮನೆಗೆ ಹೋಗ್ಬೇಕು ಅಂತ ಇರುತ್ತೋ ಖಂಡಿತ ನಿಮ್ ಮನೆಗೆ ರಾಯರ್ ಬಂದೇ ಬರ್ತಾರೆ. ಅಂದ್ರೆ ನೀವ್ ಅನ್ಕೋಬಹುದು, ನೋಡಪ್ಪ ಏನಪ್ಪಾ ಶಾಪಿಂಗ್ ಮಾಡಿದ್ರೆ ನಮ್ಗೆ ರಾಯರ್ ಫೋಟೋ ತಗೋಬೇಕಾ ಅಂತ. ಇಲ್ಲ, ಆಕ್ಚುಲಿ ಮಂತ್ರಾಲಯದಿಂದ ತಂದಿರೋ ಫೋಟೋ ಇಂಥವ್ರ ಮನೆಗೆ ಹೋಗ್ಬೇಕು ಅನ್ನೋ ಅದೃಷ್ಟ ಬರ್ದಿರ್ತಾರೆ. ಸುಮಾರು ಜನಕ್ಕೆ ಫೋಟೋ ತಗೊಳ್ಳೋದಕ್ಕೆ ಆಗಲ್ಲ. ಅಂದ್ರೆ ಅವ್ರ ಹತ್ರ ದುಡ್ಡಿರುತ್ತೆ, ಎಲ್ಲ ಇರುತ್ತೆ. ಮಂತ್ರಾಲಯಕ್ಕೆ ಹೋಗಿ ಫೋಟೋ ತರಬೇಕು ಅಂದ್ರೆ ಒಂದು ಅದೃಷ್ಟನೇ ಇರಬೇಕು. ಸೊ ಈ ಒಂದು ಇದನ್ನ ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ರಾಯರು ನಿಮ್ಮನೆಗೆ ಆದಷ್ಟು ಬೇಗ ಬರ್ಲಿ. ಯಾರೆಲ್ಲ ನಮ್ಮ ಮನೆಗೆ ರಾಯರ್ ಫೋಟೋ ಬರ್ಬೇಕು ಅಂತ ಮನ್ಸಲ್ಲಿ ಅನ್ಕೋತಿರ್ತೀರಾ, ಆದಷ್ಟು ಬೇಗ ಅವ್ರ ಮನೆಗೆ ರಾಯರ್ ಫೋಟೋ ಹೋಗ್ಲಿ ಅನ್ನೋದೇ ನನ್ನ ಆಸೆ. ಯಾಕಂದ್ರೆ ನಾನು ತುಂಬಾ ನಂಬಿ ಪೂಜೆ ಮಾಡೋದು ರಾಯರ್ನ, ಹಂಗಾಗಿ ನಾನು ತುಂಬಾ ಹೇಳ್ತಾ ಇದ್ದೀನಿ ರಾಯರ್ ಬಗ್ಗೆ. ಸೊ ಒಂದ್ಸಲಿ ಬಂದು ವಿಸಿಟ್ ಮಾಡಿ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಆಕ್ಚುಲಿ ಈ ಕಲೆಕ್ಷನ್ಸ್ ಎಲ್ಲ ದಸರಾ ಹಬ್ಬಕ್ಕೆ ಅಂತ ಹೇಳಿ ತಗೊಂಡ್ ಬಂದಿರೋದು. ಪರ್ಸನಲಿ ನನ್ಗೆ ಇಲ್ಲಿರೋ ಸಾರಿಗಳೆಲ್ಲ ತುಂಬಾ ಇಷ್ಟ ಆಗಿದೆ. ಆದ್ರೆ ನಾನು ಸ್ವಲ್ಪ ಸಾರಿಗಳು ಮಾತ್ರ ಇಲ್ಲಿ ಹಾಕೊಂಡಿದೀನಿ. ಒಳಗಡೆ ಇನ್ನೂ ತುಂಬಾ ಕಲೆಕ್ಷನ್ಸ್ ಇದೆ. ಮನೆಗೆ ಬಂದು ನೋಡೋರಿಗೆ ಗೊತ್ತಾಗುತ್ತೆ. ಮತ್ತೆ ಒಳ್ಳೊಳ್ಳೆ ಕುರ್ತೀಸ್ಗಳಿದೆ. ನಾನು ಅದನ್ನೇನು ತೋರಿಸ್ತಾ ಇಲ್ಲ. ಮನೆಗೆ ಬರೋರು ಅದನ್ನು ನೋಡ್ಬೋದಲ್ವಾ ಅಂತೇಳಿ ಓನ್ಲಿ ನಾನು ಸ್ಯಾರೀಸ್ಗಳು ತೋರಿಸ್ತಾ ಇದ್ದೀನಿ. ಮತ್ತೆ ನೋಡಿ, ನವರಾತ್ರಿಗೆ ಯೂಸ್ ಆಗಂತ ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿ ತಂದಿದ್ದಾರೆ. ಯಾಕೆ ಅಂತಂದ್ರೆ ಆಲ್ಮೋಸ್ಟ್ ಈಗ ನವರಾತ್ರಿಗೆ ತಗೊಳ್ಳೋರು ತುಂಬಾ ಜನ ಇರ್ತಾರೆ ಮೇಡಮ್. ಹಂಗಾಗಿ ನಾನು ನವರಾತ್ರಿಗೆ ಯಾವ್ಯಾವ ಕಲರ್ಸ್ ಬೇಕೋ ಆ ಕಲರ್ಸ್ ಪರ್ಟಿಕ್ಯುಲರ್ ಆಗಿ ತಂದಿದ್ದೀನಿ ಅಂತ ಹೇಳಿ. ಸಾರಿಗಳೆಲ್ಲ ತುಂಬಾ ಚೆನ್ನಾಗಿದೆ, ಸ್ಮೂತ್ ಆಗಿದೆ. ಅಂದ್ರೆ ಈಗ ಡೈಲಿ ವೇರ್ ಆಫೀಸ್ ಗಳಿಗೆ ಹಾಕೊಂಡು ಹೋಗೋದಕ್ಕೆ ನೋಡಿ, ಈ ತರ ಎಲ್ಲ ಗ್ರ್ಯಾಂಡ್ ಆಗಿರೋದೆಲ್ಲ ಹಾಕೊಂಡು ಹೋಗಲ್ಲ ಅಲ್ವಾ. ಸೊ ಹಂಗಾಗಿ ನಾನೇ ಅವ್ರಿಗೆ ಹೇಳಿದ್ದೆ, ನೀವು ಸ್ವಲ್ಪ ಸಿಂಪಲ್ ಆಗಿರೋದು ಸ್ಟಾಕ್ ಮಾಡಿಸಿ. ಯಾಕಂತಂದ್ರೆ ಈಗ ಆಫೀಸ್ಗೆ ಹೋಗೋರೆಲ್ಲ ಕೇಳಿದ್ದಾರೆ, ನನಗೆ ಮೆಸೇಜ್ ಮಾಡಿದ್ದಾರೆ ತುಂಬಾ ಜನ. ಇದರಲ್ಲಿ ತುಂಬಾ ಕಲರ್ಸ್ ಇದೆ ಕೊಡಿ ಅರ್ಚಿತಾ. ಇದ್ರಲ್ಲೂ ಅಷ್ಟೇ ತುಂಬಾ ಕಲರ್ಸ್ ಅವೈಲಬಲ್ ಇದೆ. ಬಟ್ ಕ್ವಾಲಿಟಿನೂ ಅಷ್ಟೇ ತುಂಬಾ ಸ್ಮೂತ್ ಆಗಿದೆ. ಈ ರಫ್ ಆಗಿದ್ರೆ ಡೈಲಿ ವೇರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಇದೆಲ್ಲ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ಡೈಲಿ ಯೂಸ್ಗೆ ಆಗಲಿ ಅಂತಾನೆ ನಾನು ಇದನ್ನ ಅವ್ರಿಗೆ ಹೇಳಿ ನಾನು ಇದನ್ನ ರೀಸ್ಟಾಕ್ ಮಾಡ್ಸಿದೀನಿ. ಮತ್ತೆ ಈ ಸಾರಿ ಅಂತೂ ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ. ಯಾಕೆಂದ್ರೆ ಸುಮಾರು ಇವ್ರು ಈ ಸಾರಿನೇ ಒಂದು 70-80 ಸಾರಿ ಸೇಲ್ ಮಾಡಿದ್ದಾರೆ. ಯಾಕಂದ್ರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ. ಇದನ್ನ ನೋಡಿದ ತಕ್ಷಣ, ಈಗ ದೂರದಿಂದ ನೋಡಿದ ತಕ್ಷಣ ಇದನ್ನ ಮೈಸೂರು ಸಿಲ್ಕ್ ಸೀರೆ ಅನ್ಕೋತಾರೆ. ಯಾಕಂದ್ರೆ ನಾನು ತುಂಬಾ ಮೈಸೂರು ಸಿಲ್ಕ್ ಸೀರೆ ಉಡೋದ್ರಿಂದ ನನಗೆ ಒಂದು 5 ನಿಮಿಷ ಅನ್ಕೊಂಡೆ. ಇದಷ್ಟು ಸ್ಮೂತ್ ಆಗಿದೆ ಮತ್ತೆ ಚೆನ್ನಾಗಿ ಪಿನ್ ಕೂತ್ಕೊಳ್ಳುತ್ತೆ. ಬಟ್ ಇದು ಕಾಂಟ್ರಾಸ್ಟ್ ಅಲ್ಲ, ಸೆಲ್ಫು. ಇದು ಏನು ಸ್ಯಾರಿ ಕಲರ್ ಇದೆ, ಬ್ಲೌಸು ಕೂಡ ಅದೇ ತರನೇ ಬರುತ್ತೆ. ಇದ್ರಲ್ಲಂತೂ ಅಷ್ಟೇ ಸುಮಾರು ಕಲರ್ಸ್ ಅವೈಲಬಲ್ ಇದೆ. ಸಪೋಸ್ ಏನಾದ್ರೂ ಇಲ್ಲ ಅಂತಂದ್ರೂ ನಿಮ್ಗೆ ತರಿಸ್ಕೊಡ್ತಾರೆ. ನೋಡಿ ಸ್ನೇಹಿತರೆ, ಆದಷ್ಟು ಬೇಗ ಶಾಪಿಂಗ್ ಮಾಡಿ. ಅಂದ್ರೆ ನೀವು ಕೆಲವೊಂದಷ್ಟು ಜನ ಅನ್ಕೋಬಹುದು, ಏನಪ್ಪಾ ಶಾಪಿಂಗ್ ಮಾಡೋದಕ್ಕೋಸ್ಕರ ರಾಯರ್ ಫೋಟೋ ಕೊಡ್ತಿದಾರ ಅಂತ. ಖಂಡಿತವಾಗ್ಲೂ ಇಲ್ಲ. ಆಕ್ಚುಲಿ ನಾವು ಮಂತ್ರಾಲಯಕ್ಕೆ ಹೋದಾಗ ನಾವು ಇವರಿಗೆ ಅಷ್ಟು ಸಡನ್ ಆಗಿ ತಲೆಗೆ ಬಂತು, ಅಕ್ಕ ಯಾಕೋ ಗೊತ್ತಿಲ್ಲ, ನಾನು ಕೆಲವೊಂದ್ ಸ್ವಲ್ಪ ಜನಕ್ಕೆ ಒಂದು 5 ಜನಕ್ಕೆ ನಾನು ರಾಯರ್ ಫೋಟೋ ಕೊಡ್ಬೇಕು ಅಂತ ಅನಿಸ್ತಿದೆ ಅಂದ್ರು. ನಾನು ಅದಕ್ಕೆ ಹೇಳಿದೆ, ಆಯ್ತು ತಗೊಳ್ಳಿ, ನಿಮ್ ತಲೆನಲ್ಲಿ ಅದು ಬಂದಿದೆ ಅಂದ್ರೆ ತಗೊಳ್ಳಿ. ನೆಕ್ಸ್ಟ್ ನಾವ್ ಯಾವತ್ತಾದ್ರೂ ವಿಡಿಯೋ ಮಾಡಿದಾಗ ಆ ವಿಡಿಯೋದಲ್ಲಿ ಹೇಳ್ಬಿಟ್ಟು ರಾಯರ್ ಫೋಟೋ ಕೊಡೋಣ ಅಂತ. ಸೊ ಆದಷ್ಟು ಬೇಗ ಶಾಪಿಂಗ್ ಮಾಡಿ ರಾಯರ್ ಫೋಟೋ ನಿಮ್ ಮನೆಗೆ ಕರ್ಸ್ಕೊಳ್ಳಿ. ಯಾರಿಗೆ ಲಕ್ ಇರುತ್ತೋ ಖಂಡಿತ ರಾಯರ್ ಅವ್ರ ಮನೆಗೆ ಬರ್ತಾರೆ. ನನ್ಗೂ ಖುಷಿನೇ. ಯಾರೆಲ್ಲ ತುಂಬಾ ಫೀಲ್ ಮಾಡ್ಕೋತಿರ್ತಾರೆ, ರಾಯರ್ ಪೂಜೆ ಮಾಡಕ್ ಆಗ್ತಿಲ್ಲ, ರಾಯರ್ ಫೋಟೋ ತಗೊಳಕ್ ಆಗ್ತಿಲ್ಲ ಅಂತ ಹೇಳೋರಿಗೆ ಆದಷ್ಟು ಬೇಗ ನಮ್ ರಾಯರು ಅವ್ರ ಮನೆಗೆ ಬರ್ಲಿ ಅನ್ನೋದೇ ನನ್ನ ಆಸೆ. ಇವ್ರ ಕೈಯಿಂದ ತಗೊಳ್ಳೋ ಅದೃಷ್ಟ ನಿಮ್ಗೂ ಇರೋದೇ. ಆದ್ರೆ ಅರ್ಚಿತಾ, ಯಾಕೆ ನಿಮ್ಗೆ ರಾಯರ್ ಫೋಟೋನೇ ಕೊಡ್ಬೇಕು ನಿಮ್ಮ ಹತ್ರ ಶಾಪಿಂಗ್ ಮಾಡೋರಿಗಿಂತ ಯಾಕೆ ನಿಮ್ಗೆ ತಲೆಯಲ್ಲಿ ಬಂತು? ಯಾಕಂದ್ರೆ ನೀವು ಸುಮಾರು ಆಫರ್ಗಳು ಬಿಟ್ಟಿದ್ರಿ, 20% ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಸಿಲ್ವರ್ ಕಾಯಿನ್ಸ್ ಕೊಟ್ರಿ. ಯಾಕೆ ನೀವು ರಾಯರ್ ಫೋಟೋ ಕೊಡ್ಬೇಕು ಅಂತ ನಿಮ್ ಮನ್ಸಿಗೆ ಬಂತು? ಅಂದ್ರೆ ಇದೇನು ಪ್ಲಾನ್ ಮಾಡ್ಕೊಂಡಿರ್ಲಿಲ್ಲ ಅಕ್ಕ. ನಾನು ಆಕ್ಚುಲಿ ಇದನ್ನ ಕೊಡ್ಬೇಕು ಅಂತ ಹೇಳಿ ನಾನ್ ಮಂತ್ರಾಲಯಕ್ಕೆ ಹೋದಾಗ ನನಗೆ ಇಲ್ಲ ರಾಯರೇ ಬಂದ್ ಹೇಳ್ಸಿದ್ರು, ಇಲ್ಲ ನನ್ಗೆ ಅನ್ಸ್ತೋ ಏನೋ ನನಗೆ ಗೊತ್ತಿಲ್ಲ. ನನ್ ಕಡೆಯಿಂದ ಒಂದ್ 5 ಜನಕ್ಕೆ ಹೋಗಿ ಅವ್ರು ಹೂವು ಹಾಕಿಸ್ಕೊಂಡು ಪೂಜೆ ಮಾಡಿ ಅವ್ರು ತೃಪ್ತಿ ಆಗ್ಲಿ ಅಂತ ಹೇಳಿ ನನ್ಗೆ ಅನ್ಸ್ತು. ಅದಕ್ಕೋಸ್ಕರ ನಾನು ಫೋಟೋನೇ ಕೊಡೋಣ, ಫಸ್ಟ್ ನಾವು ದೇವರಿಂದಾನೇ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ವಿ. ನೋಡಿ ಸ್ನೇಹಿತರೆ, ಇವರು ಬೇಕಾದಷ್ಟು ಆಫರ್ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಇವರು ಸಿಲ್ವರ್ ಕಾಯಿನ್ ಕೊಟ್ಟಿದ್ದಾರೆ, ನೆಕ್ಸ್ಟ್ 50% ಆಫರ್ ಕೊಟ್ಟಿದ್ದಾರೆ, 20% ಆಫರ್ ಕೊಟ್ಟಿದ್ದಾರೆ. ಸೊ ಈ ಸಲ ಮಾತ್ರ ರಾಯರ್ ಫೋಟೋ ಕೊಡ್ಬೇಕು ಅಂತ ಮಂತ್ರಾಲಯಕ್ಕೆ ಹೋದ್ಮೇಲೆ ಅವ್ರ ತಲೆಗೆ ಬಂದಿದೆ. ಸೊ ಖಂಡಿತ ನನಗೆ ಅನ್ಸೋ ಪ್ರಕಾರ ಏನೋ ಯಾರ ಮನೆಗೋ ರಾಯರ್ ಹೋಗ್ಬೇಕು ಅನ್ನೋದಿರುತ್ತೆ. ಹಂಗಾಗಿ ಅವ್ರು ಇದನ್ನ ಹೇಳ್ತಿದ್ದಾರೆ. ಆದಷ್ಟು ಬೇಗ ಶಾಪಿಂಗ್ ಮಾಡಿ ರಾಯರ್ ಫೋಟೋ ನಿಮ್ ಮನೆಗೆ ಕರೆಸ್ಕೊಳ್ಳಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಇದ್ರೆ ಸಪೋರ್ಟ್ ಮಾಡಿ, ಆದಷ್ಟು ಬೇಗ ಶಾಪಿಂಗ್ ಮಾಡಿ. ಥ್ಯಾಂಕ್ ಯು.